ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಸಂತೇಬಾಚಹಳ್ಳಿ ಹೋಬಳಿಯ ಭಾರತೀಪುರ ಕೊಪ್ಪಲು ಗ್ರಾಮದಲ್ಲಿ ಕಳೆದ 50 ವರ್ಷಗಳಿಂದ ರಸ್ತೆ ಅಭಿವೃದ್ಧಿಯಾಗದೆ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು 5 ರಿಂದ 6 ಕಿಲೋಮೀಟರ್ ರಸ್ತೆ ಇದುವರೆಗೂ ಡಾಂಬರು ಕಾಣದೆ ಹಳ್ಳ ಕೊಳ್ಳಗಳಿಂದ ಕೂಡಿದ್ದು ಮಳೆಗಾಲದಲ್ಲಿ ಕೆಸರು ಗದ್ದೆಯಾಗಿ ಮಾರ್ಪಡುತ್ತಿದೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಗರ್ಭಿಣಿಯರು ಹಾಗೂ ಅನಾರೋಗ್ಯ ಪೀಡಿತರ ಸಂಚಾರ ದುಸ್ತರವಾಗಿದ್ದು, ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವುದು ದೊಡ್ಡ ಸವಾಲಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಕೇರ್ಪೇಟೆ ತಾಲೂಕು ಸಂತೇಬಾಚಹಳ್ಳಿ ಹೋಬಳಿ ಭಾರತೀಪುರ ಕೊಪ್ಪಲಿನಲ್ಲಿ ಈ ಪರಿಸ್ಥಿತಿ ಏನು ಅಂದರೆ, ಈ 50 ವರ್ಷಗಳಿಂದ ಈ ನಮ್ಮ ರೋಡಿಗೆ ಇನ್ನೂವರೆಗೆ ತಾರ್ ಕಾಣಲು ಆಗಿಲ್ಲ. ಎಷ್ಟೋ ಮಂತ್ರಿಗಳು ನಮ್ಮ ಕೇರ್ಪೇಟೆ ತಾಲೂಕಿಗೆ ಕೃಷ್ಣವರಿಂದ ಹಿಡಿದು ನಾರಾಯಣಗೌಡರಿಂದ ಹಿಡಿದು KB ಚಂದ್ರಶೇಖರ್ ಹಿಡಿದು ಇವಾಗ ಖಾಲಿ ಮಂಜಪ್ಪನವರು ಹಿಡಿದು ಇನ್ನುವರೆಗೆ ಈ ಊರಿನ ಬಗ್ಗೆ ಯಾರೂ ಕೆಡಿಸ್ಕೊಟ್ಟಿಲ್ಲ. ಇಲ್ಲೇ ನಾವು 5-6 ಸಾರಿ ನಾನು ಎಲ್ಲ ಅಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸಿರುತ್ತೇನೆ. ಹಾಗೂ ನಮ್ಮ ನಾರಾಯಣಗೌಡರು ಇಳಿಯುವ ಮುಂಚೆ 6 ತಿಂಗಳ ಮುಂಚೆ ನಾನು ಇದೆಲ್ಲನೂ ಕೊಟ್ಟು ಎಲ್ಲ ದೇವಸ್ಥಾನದಿಂದ SRH ಚೌಟ್ರಿಯಿಂದ ನಮ್ಮ ಭಾರತೀಪುರ ಕೊಪ್ಪಲಿನವರೆಗೆ 5 ಕಿಲೋಮೀಟರಿಂದ ಯಲಾದಹಳ್ಳಿಗೆ 1 ಕಿಲೋಮೀಟರ್, ಈಗ 6 ಕಿಲೋಮೀಟರ್ ರಸ್ತೆಗೆ ಅಭಿವೃದ್ಧಿಗೋಸ್ಕರ ಎಲ್ಲ ಕೊಟ್ಟು ಬಂದಿದೆ. ಅಕಸ್ಮಾತ್ ನಮ್ಮ ದುರದೃಷ್ಟವೋ ಏನೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ನಮ್ಮ ನಾರಾಯಣಗೌಡರು ಎಲೆಕ್ಷನ್ನಲ್ಲಿ ಸೋತರು. ಆ ಕೆಲಸ ಹಾಗೆ ನಿಂತಿದೆ. ಈಗಲೂ ಕೂಡ ಎಲ್ಲರಿಗೂ ಕೊಟ್ಟಿರುವ ವಿಚಾರಗಳು ಗೊತ್ತಿದೆ. ಮಾಧ್ಯಮದವರು ಕೂಡ ಬಂದು ಒಂದು ಸರಿ ಇದೆಲ್ಲನೂ ತೆಗೆದುಕೊಂಡು ಹೋಗಿದ್ದರು. ಮಲ್ಲೇಶ್ನವರು ಬಂದು ಕೂಡ ಇದರ ಬಗ್ಗೆ ಮಾಡಿದ್ರು. ಅವರು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಅದು. ಆದರೆ ಈಗಲಾದರೂ ನಮ್ಮ ಈಗಿರುವ ಮಾನ್ಯ ಶ್ರೀ ಇದೆ ಶಾಸಕರಾದಂಥ ಮಂಜಪ್ಪನವರು ಈ ಭಾರತೀಪುರದ ಕೊಪ್ಪಲಿಗೆ ಸ್ವಲ್ಪ ಗಮನವಿಟ್ಟು ಸ್ವಲ್ಪ ಈ ರೋಡಿಗೆ ತಿರುಗಾಡಲು ಸಾಧ್ಯವಿಲ್ಲ. ಇದೇ ರಸ್ತೆಯಲ್ಲಿ ಸ್ಕೂಲ್ ಇದೆ. 300 ರಿಂದ 400 ಮಕ್ಕಳು ಆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸ್ಕೂಟರ್ ಹೊಡಿಲಿಕ್ಕೂ ಕೂಡ, 2 ವೀಲರ್ ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಬರೀ ಕಲ್ಲು ಮಣ್ಣು. 2 ವರ್ಷಕ್ಕೆ, 3 ವರ್ಷಕ್ಕೆ, 5 ವರ್ಷಕ್ಕೆ 5 ಲಕ್ಷ 10 ಲಕ್ಷಕ್ಕೆ ಕೆಲಸ ತಗೊಳ್ತಾರೆ. ಅಲ್ಲಿ ಮಣ್ಣು ಹಾಕ್ತಾರೆ, ಸುರಿದು ಹೋಗ್ತಾರೆ. ಇದನ್ನು ಕೇಳುವವರು ಕೂಡ ಯಾರಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಮಾನ್ಯ ಶಾಸಕರಾದಂಥ ಮಂಜಪ್ಪನವರು ಎಲ್ಲಿಂದಾದರೂ ಸರ್ಕಾರದಿಂದ ಹಣವನ್ನು ತಂದು ಇದೊಂದು ರಸ್ತೆಯನ್ನು ಮಾಡಿಸಿ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಲ್ಲದೆ ನಾನು ಯಾವುದೇ ಪಕ್ಷಕ್ಕೂ ನಾನು ಇದು ಮಾಡೋದಿಲ್ಲ. ಎಲ್ಲ ಪಕ್ಷದವರು ನಮ್ಮ ಅಣ್ಣ ತಮ್ಮಂದಿರೇ. ಹಾಗೆ ಇವಾಗ ಕಾಂಗ್ರೆಸ್ ಪಕ್ಷವಿದೆ. ನಮ್ಮ KBC ಚಂದ್ರಶೇಖರಣ್ಣವರು ಕೂಡ ಇದಕ್ಕೆ ಮನಸ್ಸು ಮಾಡಿ ಸ್ವಲ್ಪ ಸಹಾಯ ಮಾಡಿ ಸರ್ಕಾರದಿಂದ ಹಣವನ್ನು ತಂದು ರಸ್ತೆಯನ್ನು ಸರಿಪಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಲ್ಲದೆ ನಮ್ಮ ಈ ಗ್ರಾಮದಲ್ಲಿ 50 ರಿಂದ 60 ಮನೆಗಳಿವೆ. ಸುಮಾರು 120 ಮತದಾರರಿದ್ದೇವೆ. ಆದ್ದರಿಂದ ಇದೆಲ್ಲವನ್ನು ಗಮನವಿಟ್ಟುಕೊಂಡು ಇದೊಂದು ರಸ್ತೆ ಅಭಿವೃದ್ಧಿ ಮಾಡಿಸಿ ಕೊಡಬೇಕೆಂದು ತಮ್ಮಲ್ಲಿ ಕೈಮುಗಿದು ಬೇಡಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ಭಾರತೀಪುರ ಪುಟ್ಟಣ್ಣ, ಕೇರ್ಪೇಟೆ ಮಂಡಲ ತಾಲೂಕು ಉಪಾಧ್ಯಕ್ಷರು ಹಾಗೂ ಎಳನೀರು ವ್ಯಾಪಾರಿಗಳು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಗಂಭೀರ ಸಮಸ್ಯೆಯತ್ತ ಗಮನಹರಿಸಿ ಭಾರತೀಪುರ ಕೊಪ್ಪಲು ಗ್ರಾಮಕ್ಕೆ ಶೀಘ್ರದಲ್ಲೇ ಗುಣಮಟ್ಟದ ಡಾಂಬರು ರಸ್ತೆ ನಿರ್ಮಿಸಿ ಗ್ರಾಮಸ್ಥರ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಗ್ರಾಮಸ್ಥರು ವಿನಂತಿಸಿಕೊಂಡಿದ್ದಾರೆ.